ಆತನನ್ನು ಉಗುಳುತ್ತಾ ಇದ್ರು, ಹೊಡಿತಾ ಇದ್ರು, ಅವಮಾನ ಪಡಿಸ್ತಿದ್ರು. ಆವಾಗ ಯೇಸು ಸ್ವಾಮಿ ಇನ್ನೊಂದು ಕಿರೀಟವನ್ನು ಕಟ್ತಾ ಇದ್ದಾನೆ ನೋಡಿ. 2 ತಿಮೋಥಿ 4ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದಲ್ಲಿ ಒಂದು ಮಾತಂತಾನೆ ನೋಡಿ. ನನಗೆ ಸಿದ್ಧವಾಗಿದೆ ಯಾವ ಜಯಮಾಲೆ, ಯಾವ ಕಿರೀಟ? ನೀತಿವಂತರ ಕಿರೀಟ, ನೀತಿತನದಿಂದ ತುಂಬಿಸಲ್ಪಟ್ಟಿರುವ ಕಿರೀಟ. ಈಗ ಪೌಲನಂತ ಇದ್ದಾನೆ, ನನಗೆ ನೀತಿ ಕಿರೀಟವು ಸಿದ್ಧವಾಗಿದೆ ಅಂತ ಇದ್ದಾನೆ. ಆಮೆನ್. ಯೇಸು ಸ್ವಾಮಿಗೆ ಎಷ್ಟು ಹೊಡೆದ್ರು, ಅವನೀತಿ ಅಯೋಗ್ಯವಾದ ಮಾತುಗಳು ಮಾತಾಡ್ತಾ ಇದ್ರು ಯೇಸು ಸ್ವಾಮಿ ನಮಗೋಸ್ಕರ ಏನು ಮಾಡ್ತಾ ಇದ್ದಾನೆ? ನೀತಿವಂತರಾಗಿರಬೇಕು, ಅನ್ಯಾಯವು ನಾವು ಮಾಡಬಾರದು, ಅನೀತಿ ವಿಷಯಗಳು ಮಾಡಬಾರದು, ಸುಳ್ಳು ಮಾತುಗಳನ್ನು ಮಾತಾಡಬಾರದು, ಆ ಅಯೋಗ್ಯತನವಾದ ಕೆಲಸಗಳು ಮಾಡಬಾರದು, ಅಪವಿತ್ರವಾದ ಕೆಲಸಗಳನ್ನು ನಾವು ಒಟ್ಟೆ ಮಾಡಬಾರದು. ನಮ್ಮ ಪ್ರಯಾಣವೇ ನೀತಿತನದಿಂದ ತುಂಬಿ ನಡೀತಾ ಇರಬೇಕು. ಯಾರು ಏನಾದರೂ ಅನ್ನಲಿ, ನಾವು ನಮ್ಮ ಕ್ರಿಸ್ತನ ಮುಂದೆ ನೀತಿವಂತರಾಗಿರೋಣ ಪ್ರಿಯರೇ. ಒಂದು ವಾಕ್ಯ ಇದೆ, ಏನು ಕಿರೀಟ ಅದು? ಜಯಮಾಲೆ. ಸೋಲು ಮಾಲೆ ಅಂತಂದಿದ್ದಾನ, ಜಯಮಾಲೆ ಅಂತಂದಿದ್ದಾನ. ವಿಶ್ವಾಸಿಗಳು ಸೋಲುಗೆ ಗುರಿ ಆಗಬಾರ್ದು. ಎಷ್ಟು ಸೋಲು ಗುರಿ ಆದ್ರೂ ನಿನ್ನಲ್ಲಿ ಇಂಟೆನ್ಷನ್ ಏನಿರಬೇಕು ಗೊತ್ತಾ? ನಾನು ಗೆಲ್ಲಬೇಕು, ನಾನು ವಿಜಯವಂತನಾಗಿರಬೇಕು, ಜಯಮಾಲವನ್ನು ಹೊಂದಬೇಕು. ನೀನೇನು ಮಾಡ್ತಾ ಇದೀಯಾ ದಿನವೆಲ್ಲ ನಿನಗೆ ಗೊತ್ತು. ನಿನ್ನ ಕುಟುಂಬಗೋಸ್ಕರ ಏನು ತೊಂದರೆ ಪಡ್ತಾ ಇದೆಯಾ ನಿನಗೆ ಗೊತ್ತು. ದೇವರು ನಿನ್ನನ್ನು ಹೇಗೆ ನೋಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ ಗೊತ್ತಾ? ಜಯಿಸುವ ಮಕ್ಕಳಾಗಿರಬೇಕು. ಸೋತೋಗ್ಬೇಡ್ರಮ್ಮ. ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ನಿಮ್ಮ ಲೈಫಲ್ಲಿ ಎಂಥ ಪರಿಸ್ಥಿತಿ ಬಂದ್ರೂ ನಿಮ್ಮಲ್ಲಿ ಯಾವ ರಕ್ತ ಹರಿತಾ ಇದೆ ಅಂದರೆ ಜಯಿಸುವ ರಕ್ತ, ಪ್ರತಿ ವಿಷಯದಲ್ಲಿ ಜಯ ಕೊಡುವ ರಕ್ತ, ರೋಗದಿಂದ ಹೊರಗೆ ಬರುವ ರಕ್ತ, ರೋಗದಿಂದ ಜಯಿಸುವ ರಕ್ತ, ಆರ್ಥಿಕ ಪರಿಸ್ಥಿತಿಯಿಂದ ಜಯಿಸುವ ರಕ್ತ, ನಿಮ್ಮ ಜೀವನ ವಿಧಾನಗಳನ್ನು ಸರಿಪಡಿಸಿಕೊಳ್ಳೋ ಜಯಿಸುವ ರಕ್ತ. ಆ ರಕ್ತವು ನಿನ್ನಲ್ಲಿ ಹರಿತಾ ಇದೆ. ದೇವರು ನಿನ್ನ ಮೇಲೆ ಜಯ ಕೊಡುವ ಕಿರೀಟವನ್ನು ಕೊಟ್ಟಿದ್ದಾನೆ. ಬಿಕಾಸ್ ಎಲ್ಲಿಂದ ಬಂತದು? ನೀನು ಮಾಡೋ ಒಳ್ಳೆ ಕೆಲಸಗಳಿಂದನಾ? ನೋ. ಒಂದು ಸ್ಥಾನ ಬಂದಿದೆ ಅಂದರೆ ಅದು ನಿನ್ನಿಂದಲ್ಲ. ಆಲ್ವೇಸ್ ಯು ರಿಮೆಂಬರ್ ಗಾಡ್. ಆತನು ಮಾಡಿದ ಕಾರ್ಯಕ್ಕೋಸ್ಕರ ನಿನಗೆ ಜಯ ಸಿಗ್ತಾ ಇದೆ. ಅದಕ್ಕೆ ಪೌಲನಂತಾನೆ, ನಾನು ಕಿರೀಟವನ್ನು ಹೊಂದೋದಕ್ಕೆ ಸಿದ್ಧವಾಗಿ. ಅಂದರೆ ಎಲ್ಲಿ ಹೊಂದುತ್ತಾನೆ? ಪರಲೋಕ ರಾಜ್ಯದಲ್ಲಿ. ಆಮೆನ್. ನೀನು ಪರಲೋಕ ರಾಜ್ಯದಲ್ಲಿ ಎಂಟರ್ ಆಗಿದ ತಕ್ಷಣ ಜೀವದ ಕಿರೀಟ ನಿನ್ನ ಮೇಲೆ ಇರುತ್ತೆ. ಆಮೇಲೆ ಜಯವನ್ನು ಕೊಡುವ ನೀತಿ ಕಿರೀಟವು ನಿನ್ನ ಮೇಲೆ ಇರುತ್ತೆ. ಆದರೆ ಈ ಭೂಲೋಕದಲ್ಲಿ ನಮ್ಗಿಲ್ವಾ ಅಂದರೆ, ಭೂಲೋಕದಲ್ಲಿ ಸ್ಯಾಂಕ್ಷನ್ ಆದ್ರೆ ಪರಲೋಕದಲ್ಲಿ ನಿನಗೆ ಸ್ಯಾಂಕ್ಷನ್ ಆಗೋದು. ಹೇಳ್ರಿ ಆಮೆನ್. ಜಯಿಸುವ ದೇವರು ಅಲ್ಲಿ ಕಣ್ಣೀರು ಬಿಡ್ತಾ ಇದ್ದಾನೆ. ಆದರೂ ಬೆತ್ತವನ್ನು ತೆಗೆದುಕೊಂಡು ಹೊಡಿತಿದ್ರು. ಆದರೂ ಯೇಸು ಸ್ವಾಮಿ ಕಣ್ಣೀರು ಸುರಿತಾ ಇದ್ರು ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಕ್ಕಳಿಗೆ ಕಿರೀಟ ನಾನು ಮಾಡ್ತಾ ಇದ್ದೇನೆ. ಯಾವ ಕಿರೀಟ? ಜೀವಿಸುವ ಕಿರೀಟ. 2ನೇ ಕಿರೀಟ ಜಯಿಸುವ ಕಿರೀಟ, ನೀತಿತನದಿಂದ ತುಂಬಿರುವ ಕಿರೀಟ. ಈಗ ಆ ಕಿರೀಟವನ್ನು ಹಾಕ್ಕೊಂಡಿರುವ ನೀವಮ್ಮ ಯಾವಾಗಲೂ ತಪ್ಪು ಮಾಡಬೇಡಿ. ಮನೆ ಇರಲಿ ಹೊರಗೆ ಇರಲಿ, ಯಾವ ನಿರ್ಲಕ್ಷ್ಯನೆ ಮಾಡಬೇಡಿ. ನಿಮ್ಮ ಎದುರುಗಡಿದ್ದವನು ತಪ್ಪು ಮಾಡಿದ್ರು ನೀನು ಮಾಡಬೇಡ. ನಿನ್ನ ಮೇಲೆ ಯಾವುದು ದೇವರು ಇಟ್ಟಿದ್ದಾನಂದರೆ ನೀತಿ ಕಿರೀಟವನ್ನು ನಿನ್ನ ಮೇಲೆ ಇಟ್ಟಿದ್ದಾನೆ. ಆ ಕಿರೀಟವು ನಿನಗೆ ಯಾವಾಗಲೂ ಸಕ್ಸಸ್ ಕೊಡುತ್ತೆ. ಆ ಕಿರೀಟ ನಿನ್ನಲ್ಲಿರುವಾಗ ಸಕ್ಸಸ್ ಬರುತ್ತೆ ನಿನ್ನ ಲೈಫಲ್ಲಿ. ನೀನು ಪ್ರೇಯರ್ ಮಾಡಬೇಕು ಅನುದಿನ, ಗಾಡ್ ಯು ಹ್ಯಾಸ್ ಗಿವೆನ್ ಮೀ ದ ವಿಕ್ಟರಿ ಆಫ್ ಕ್ರಾನ್. ದೇವರ ವಿಜಯವಂತ ಜಯ ಕೊಡುವ ಕಿರೀಟವು ಕೊಟ್ಟಿದೆಯಾ, ಸಕ್ಸಸ್ ಕೊಡುವ ಕಿರೀಟವನ್ನು ಕೊಟ್ಟಿದೆಯಾ. ನನ್ನ ಜೀವನದಲ್ಲಿ ಯಾವಾಗಲೂ ನಾನು ಜಯಿಸ್ತಾ ಮುಂದೆ ಹೋಗಬೇಕು. ನಾನು ಯಾವಾಗಲೂ ಹಿಂತಿರುಗಿ ನೋಡೋನಲ್ಲ. ಆದರೆ ಆ ಕಿರೀಟ ಹೆಸರೇನು? ನೀತಿತನದಿಂದ ತುಂಬಿರುವ ಕಿರೀಟ. ಈಗ ನೀತಿತನದಿಂದ ನೀನು ತುಂಬಿಸಲ್ಪಟ್ರೆ ಯಾವಾಗಲೂ ನೀನು ಪ್ರತಿ ಕೆಲಸದಲ್ಲಿ ಸಕ್ಸಸ್, ಜಯವು ನಿನಗೆ ಬರುತ್ತೆ. ಹೇಳ್ರಿ ಆಮೇನ್. ಇನ್ಸ್ಪೈಟ್ ಕೆಲವೊಂದು ವಿಷಯಗಳಲ್ಲಿ ನಿನಗೆ ಸೋಲು ಬರ್ಬೋದು, ನಷ್ಟ ಬರ್ಬೋದು, ಲಾಸ್ ಬರ್ಬೋದು. ಬಟ್ ದೇವರು ನಿನ್ನನ್ನು ಬೀಳಕ್ಕೆ ಕೊಡಲ್ಲ. ದೇವರು ನಿನ್ನನ್ನು ಸೋತೋಗಕ್ಕೆ ಕೊಡಲ್ಲ. ದೇವರು ನಿನಗೆ ಕೆಳಗೆ ಮಾಡಕ್ಕೆ ಕೊಡಲ್ಲ. ಕೆಳಗೆ ಬೀಳ್ತಾ ಇದ್ರೂ ದೇವರು ನಿನ್ನನ್ನು ಕಾಪಾಡಿ ನಿನ್ನನ್ನು ಜಯಿಸುವನಾಗಿ ಮೇಲಕ್ಕೆ ಎತ್ತಿ ತೆಗೆದುಕೊಂಡು ಬಿಡ್ತಾನೆ. Hallelujah, hallelujah. That is the wonder of crown. ಬಿಲಿವರ್ಸ್ಗೆ, ಸಭೆಯಲ್ಲಿರುವ ವಿಶ್ವಾಸಿಗಳ ಶಕ್ತಿ ಎಷ್ಟು ದೊಡ್ಡದಂದ್ರೆ, ಕಿರೀಟಗಳು ಧರಿಸಿಕೊಳ್ಳುವ ವಿಶ್ವಾಸಿಗಳು ನೀವೆಲ್ಲ. ಅದಕ್ಕೆ ಸೈತಾನ ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚವನಿಗೆ, ನಿಮ್ಮನ್ನು ನೋಡಿದ್ರೆ ತಡ್ಕೊಳಕ್ಕಾಗಲ್ಲ. ಯಾವಾಗಲೂ ನಿಮ್ಮನ್ನು ಕೆಡಿಸಬೇಕು, ನಿಮ್ಮ ಕಿರೀಟವನ್ನು ತೆಗೆದು ಮುರಿಬೇಕಂತ ನೋಡ್ತಾನೆ. ಅವನಿಗೆ ಅಷ್ಟು ಹೊಟ್ಟೆಯಲ್ಲಿ ಬೆಂಕಿ ನಾವಂದ್ರೆ. ಯಾಕೆ ಗೊತ್ತಾ?